ಸಂಕ್ರ ನನ್ನ ವಿಷಯ ಬಿಡ್ಲ. ಆ ರಾಕ್ಷಸಿ ನಿನಗೇನು ಮಾಡ್ಲಿಲ್ಲ ತಾನೆ? ನನ್ನನ್ನು ಸಾಯಿಸಕ್ ಬಂದವಳು ನಿನಗೂ ಏನಾರ ಮಾಡ್ಬಿಡ್ತಾಳೆ ಅಂತ ನನಗೆ ಸಾನೆ ಭಯ ಆಗಿತ್ತು. ನೀನು ವಾಪಸ್ ಬಂದಿದ್ದು ನೋಡಿ ನನಗೆ ಬೆಟ್ಟದಂಗೆ ಸಂತೋಷ ಆಯ್ತಪ್ಪ. ಇಲ್ಲಪ್ಪಯ್ಯ, ನನ್ನ ಕೈಲಿ ಅವಳಿಗೆ ಏನು ಮಾಡೋಕ್ಕಾಗಲಿಲ್ಲ. ಈ ಸಲ ಅವಳನ್ನ ಉಳಿಸ್ಬಾರ್ದು ಅನ್ಕೊಂಡೆ ಹೋದೆ. ನನ್ನ ಮೇಲೆ ನನಗೆ ಅಸಹ್ಯ ಆಯ್ತದೆ. ನನ್ನ ಕಣ್ಣು ಎದುರುಗಡೆನೆ ನಮ್ಮ ಅಪ್ಪಯ್ಯ ಹಿಂಗೆ ಬೆಡ್ ಮ್ಯಾಗಿದ್ರೆ ಇದಕ್ಕೆ ಕಾರಣ ಆಗಿರೋರನ್ನ ನಾನು ಸುಮ್ಕೆ ಬಿಟ್ಬಿಡ್ತೇನೆ. ಇದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡೇ ತೀರ್ತೀನಪ್ಪಯ್ಯ. ಅಪ್ಪಯ್ಯ, ಮೇಲಿಂದ ನಾನು ನಿನ್ನ ಜೊತೆಗೆ ನಿಂತ್ಕೊಳ್ತೀನಪ್ಪಯ್ಯ. ಮನೇಲಿ ನಡೀತಾ ಇರೋದನ್ನೆಲ್ಲ ನೋಡಿ ಈ ರಾಜಕೀಯ ಏನು ಬೇಡ ಅಂತ ಸುಮ್ಕಾಗ್ಬಿಟ್ಟಿದೆ. ಆದ್ರೆ ಇನ್ಮೇಲಿಂದ ಕಥೆಯೇ ಬೇರೆ. ನೀನು ಗಡ್ಡ ಬಂದವ್ರ ತಲೆ ತೆಗಿತಾ ಇರೋದೇ ಆ ಭೈರದೇವಿಗೆ ಸೋಲಿನ ರುಚಿ ತೋರಿಸ್ತದೆ. ಭೈರಾದೇವಿ ನಿನ್ನನ್ನು ಕೊಲ್ಲೋ ಅಸ್ತ್ರ ತಯಾರಾಗೈತೆ. ಅದ್ರಾಗೂ ನಿನ್ನ ರಕ್ತದಲ್ಲೇ ಮಾಡಿರೋದು. ಗೊತ್ತಿಲ್ಲ ಡಾಕ್ಟ್ರೆ, ನಾವು ದೇವಸ್ಥಾನ ತವ ಮಾತಾಡ್ತಿದ್ವಿ, ಇದಕ್ಕಿದಂಗೆ ಬಿದ್ಬಿಟ್ಲು. ಛೇ, ಈ ರೀತಿ ಆಗಕ್ಕೆ ಚಾನ್ಸೇ ಇಲ್ಲ. ನೋಡಿ, ಅವರು ಏನಾದರೂ ನೋಡಿ ಎದ್ರುಕೊಂಡಿರ್ತಾರೆ, ಇಲ್ಲ ಏನಾದರೂ ಕೇಳಿ ಎದ್ರುಕೊಂಡಿರ್ತಾರೆ. ಸುಮ್ಮನೆ ಯಾರು ಈ ರೀತಿ ಬೀಳಲ್ಲ. ನೋಡಿ, ನೀವೇನೋ ಹೈಡ್ ಮಾಡ್ತಾ ಇದ್ದೀರಾ. ನೀವೆಲ್ಲ ಡೀಟೇಲ್ ಆಗಿ ಹೇಳಿದ್ರೆ ನಮ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಹಾಯ ಆಗುತ್ತೆ. ಅಲ್ಲಿ ಏನಾಯ್ತು ಅಂತ ನಾನು ಹೇಳ್ತೀನಿ ಡಾಕ್ಟ್ರೆ. ಅಲ್ಲಿ ಗೌರಿ ಅವ್ರ ಗಂಡ ಬಂದಿರ್ತಾರೆ, ಜೋರಾಗಿ ಜಗಳ ಆಗಿರುತ್ತೆ, ಅದಕ್ಕೆ ಹಿಂಗಾಗಿರುತ್ತೆ. ಹಾ, ಕರೆಕ್ಟ್. ನೀವು ಹೇಳ್ತಾ ಇರೋದು ನೋಡಿದ್ರೆ ಅವ್ರು ಅದೇ ವಿಷಯಕ್ಕೆ ಟೆನ್ಷನ್ ಆಗಿದ್ದಾರೆ ಅನ್ಸುತ್ತೆ. ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳು ನಡೆದ್ರೇನೆ ಈ ರೀತಿ ಆಗೋದು. ನೀವೇನು ಯೋಚನೆ ಮಾಡಬೇಡಿ, ಟ್ರೀಟ್ಮೆಂಟ್ ನಡೀತಿದೆ. ಸ್ವಲ್ಪ ಹೊತ್ತಲ್ಲೇ ಎಚ್ಚರಿಕೆ ಆಗ್ತಾರೆ. ಅಲ್ಲಿವರೆಗೂ ನೀವು ಯಾರೋ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ, ಚೆನ್ನಾಗಿ ರೆಸ್ಟ್ ಮಾಡಲಿ. ಬಟ್ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಅವ್ರಿಗೆ ಆಘಾತ ಆಗುವಂಥ ವಿಷಯ ಯಾವುದೂ ಅವ್ರ ಮುಂದೆ ಪ್ರಸ್ತಾಪ ಮಾಡಬಾರ್ದು. ಅಕಸ್ಮಾತ್ ಹೇಳ್ಬೇಕಾದ ಪರಿಸ್ಥಿತಿ ಬಂದರೆ ಏನು ಮಾಡಬೇಕು ಡಾಕ್ಟ್ರೆ? ನೋಡಿ, ಅವ್ರಿಗೇನು ಆಗಬಾರ್ದು, ಅವ್ರು ಉಳ್ಕೋಬೇಕು ಅಂದರೆ ನೀವು ಸುಳ್ಳು ಹೇಳ್ಬೇಕಾಗತ್ತೆ. ಯೂಶಲಿ ಜೀವ ಮುಖ್ಯನಾ ಸತ್ಯ ಮುಖ್ಯನಾ ಅಂತ ಕೇಳಿದಾಗ ನಾನು ಡಾಕ್ಟ್ರಾಗಿ ಜೀವ ಮುಖ್ಯ ಅಂತಲೇ ಹೇಳಕ್ಕೆ ಸಾಧ್ಯ. ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಲೈ ಶಂಕರ, ನೋಡ್ಲಾ ಭೈರಾದೇವಿ ನಮ್ಮ ಅಪ್ಪಯ್ಯನ ಯಾವ ಪರಿಸ್ಥಿತಿಗೆ ತಂದ್ಬಿಟ್ಲು ಅಂತ. ಶಂಕರ, ಅವಳನ್ನು ಮಾತ್ರ ಸುಮ್ಕೆ ಬಿಡಬಾರ್ದು ಕಣ್ಲಾ. ಅವಳಿಗೆ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟು ಅವಳು ಸಾಯೋವರೆಗೂ ಜೈಲಲ್ಲಿ ಕೊಳೆ ಹೆಂಗ್ ಮಾಡ್ಬೇಕಣ್ಲಾ. ಹೂ ಕಣ್ಲಾ, ಸರಿಯಾಗಿ ಹೇಳ್ದೆ. ಅವಳಿಗೆ ಅದನ್ನೇ ಮಾಡ್ತೀನಿ. ಗೌರಿ ಶಂಕರ. ಅಲ್ಲ ಶಾರದಾ, ಈಗ ಹೇಳ್ದೆ ಕೇಳ್ದೆ ಹೋದಿಯಲ್ಲ, ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿತ್ತು ನಿನಗೆ? ಅಮ್ಮ, ನನ್ನ ಕ್ಷಮಿಸಿ. ಈ ಅಮ್ಮನಿಗೊಂದು ಮಾತು ಹೇಳಿ ಹೋಗ್ಬೇಕು ಅಂತ ಅನಿಸ್ಲಿಲ್ವಾ ಪುಟ್ಟ ನಿನಗೆ? ಇಷ್ಟೇನಾ ನಿನ್ನ ಸಂಬಂಧ? ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅಮ್ಮ. ಬಾಯಿ ಮುಚ್ಚಿ ಸಾಕು. ಹಾಗೆಲ್ಲ ಹೇಳ್ಬೇಡಿ ಅಂದ್ರೆ ಏನ್ ಅರ್ಥ? ಅದೇ ನಾನ್ ನಿನಗೆ ಏನು ಅಲ್ಲ ಅಂತ ಅರ್ಥ ತಾನೆ? ಅಮ್ಮ, ನನಗೆ ನೀವೇ ಎಲ್ಲ. ನನಗೆ ಜೀವನ ಕೊಟ್ಟ ತಾಯಿ ನೀವು. ನನಗೆ ತಾಯಿ ಪ್ರೀತಿ ಅಂದ್ರೆ ಹೇಗಿರುತ್ತೆ ಅಂತ ತೋರಿಸ್ತವ್ರೆ ನೀವು. ಈಗ ನೆನ್ಪಾಯ್ತಾ ಇದೆಲ್ಲ ನಿನಗೆ? ನನಗೆ ನಿನ್ಗೆ ಸಂಬಂಧ ಇಲ್ಲ ಅನ್ನೋ ತರ ಬ್ಯಾಗ್ ತಗೊಂಡು ಹೋದ್ಯಲ್ಲ,
ಆಗೆಲ್ಲ ಹೋಗಿತ್ತು ಇದೆಲ್ಲ? ಅಮ್ಮ, ನೀವು ನನ್ನ ಮಗಳ ಥರನೇ ನೋಡ್ತಾ ಇದ್ದೀರಾ. ನಾನು ನಿಮ್ಮನ್ನ ಸ್ವಂತ ತಾಯಿ ಥರನೇ ನೋಡ್ತಾ ಇದ್ದೀನಿ. ಆದ್ರೆ ಎಷ್ಟು ದಿನ ಅಂತ ಆ ಮನೇಲಿ ನಾನು ಸಾಯೋವರೆಗೂ. ನಾನಿರೋವರೆಗೂ ನಿನಗೆ ಯಾವ ಥರದ ಅಪಾಯ ಆಗಕ್ಕೂ ಬಿಡಲ್ಲ. ಯಾವ ಜನ್ಮದಲ್ಲಿ ನಾವು ತಾಯಿ ಮಗಳಾಗಿದ್ವೋ ಗೊತ್ತಿಲ್ಲ. ನಿನ್ನ ನೆನೆಸ್ಕೊಂಡಾಗೆಲ್ಲ ಕರಳು ತಂಪಾಗುತ್ತೆ. ಒಂದೊಂದ್ಸಲ ನೀನೇ ನನ್ನ ಹೆತ್ತ ತಾಯಿ ಅನ್ಸುತ್ತೆ ಕಣೆ ನನಗೆ. ಸಾಕು ಅಮ್ಮ ಮಗ್ಲಿ ಸೇರ್ಬಿಟ್ರೆ ನನ್ನನ್ನೇ ಮರ್ತೋಗ್ತೀರಾ. ಈ ಅಮ್ಮಮ್ಮನ ಕೋಪ ಬಂತ ನಿನಗೆ ಮರೆಯಕ್ಕಾಗುತ್ತೇನೆ? ತರ್ಲೆ, ನಿನ್ನೆ ಬಿಟ್ಟು ನಾನು ಬದುಕ್ತೀನ? ಸಂತಸದ ಹೊನಲಿವಳು ನಂಬಿಕೆಯ ನೆಲೆಯವಳು ಕರುಣೆಯ ಕಣದ ಕಡಲು ಧೈರ್ಯದ ಶಿಖರ ಇವಳು ನಮಗೆ ವರ ಇವಳು ಶಾರದೆ ಶಾರದೆ ಜಗವ ಗೆಲ್ಲುವ ಶಾರದೆ. ನಿಮ್ಮಲ್ಲಿ ಯಾರು ಆ ತಿಮಿಂಗ್ಲವನ್ನು ಕೊಂದು ಈ ಹಳ್ಳಿನ ಕಾಪಾಡ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ. ದೇವಪ್ಪ, ಏನ್ ಹೇಳ್ತಿದೀಯಾ? ನಿಜಾನೇ ಹೇಳ್ತಾ ಇದ್ದೀನಿ. ಇದು ನನ್ನ ನಿರ್ಧಾರ. ನನ್ನ ಮಗಳನ್ನ ಮದುವೆ ಆಗೋನು ಮುಂದೆ ಈ ಹಳ್ಳಿಗೆ ಮುಖ್ಯಸ್ಥ ಆಗ್ತಾನೆ. ತಿಮಿಂಗ್ಲನ್ನ ಕೊಲ್ಲೋ ಶಕ್ತಿಶಾಲಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಘೋಷಣೆ ಮಾಡ್ತೀನಿ. ಇದೇನ್ ಮಾಡ್ಬಿಟ್ರಿ ಅಪ್ಪ? ಮಗಳೇ, ನನಗೆ ಕ್ಷಮಿಸ್ಬಿಡಮ್ಮ. ಈಗ ಇದ್ದಕ್ಕಿದ್ದಾಗೆ ಹೇಳಿದ್ದಕ್ಕೆ ನಿನಗೆಷ್ಟು ಆಘಾತ ಆಗಿರಬೇಕು, ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ಹಳ್ಳಿಗೋಸ್ಕರ ಇದು ತುಂಬ ಮುಖ್ಯ ನಮ್ಮ. ಆದ್ರೆ ಅಪ್ಪ, ಇದು ನನ್ನ ಜೀವನದ ಪ್ರಶ್ನೆ. ನಾನು ಪಣಕ್ಕಿಡೋ ವಸ್ತು ಅಲ್ಲ ಅಲ್ವಾ ಅಪ್ಪ? ನೀನು ನನ್ನ ಜೀವ. ಈ ನಿನ್ನಪ್ಪ ಜೀವನ ಪಣಕ್ಕಿಡ್ತಾನೆ ಅಂತ ನಿನಗೆ ಗೊತ್ತಲ್ಲಮ್ಮ. ನೋಡು, ನಂಜುಂಡ ನಮಗೆಲ್ಲ ಮೋಸ ಮಾಡಿದ ಮೇಲೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಏನೂ ಗೊತ್ತಾಗ್ತಿಲ್ಲ. ಈಗ ಯಾರಾದರೂ ಮುಂದೆ ಬಂದು ತಿಮಿಂಗ್ಲನ್ನ ಕೊಲ್ತಾರೆ ಅಂದರೆ ಅವನು ಶಕ್ತಿಶಾಲಿನೇ ಆಗಿರಬೇಕು, ಧೈರ್ಯಶಾಲಿನೇ ಆಗಿರಬೇಕು. ಜೊತೆಗೆ ಈ ಊರಿನ ಜನರನ್ನ ಕಾಪಾಡುವಂಥ ವ್ಯಕ್ತಿನೇ ಆಗಿರಬೇಕು. ಅಂಥ ವ್ಯಕ್ತಿನೇ ನಿನಗೆ ಸರಿಯಾದ ಜೋಡಿ ಅನ್ನಿಸ್ತಮ್ಮ. ಏನೇ ಯೋಚನೆ ಮಾಡಬೇಡಮ್ಮ, ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸಾಧ್ಯವಾದ್ರೆ ಈ ನಿನ್ನ ಅಪ್ಪನ ಕ್ಷಮಿಸ್ಬಿಡಮ್ಮ.
ಶಾಂತಿ, ಮನೋಜ, ಎಲ್ರು ಅವ್ರಿಗೆ ಬನ್ನಿ. ಸೂರ್ಯ ಏನೋ ಮಾತಾಡ್ಬೇಕಂತೆ, ಬನ್ನಿ. ಅಯ್ಯೋ, ಮತ್ತೆ ಏನಂತೆ ಇವಂದು? ಕಥಕಳಿ ಕೂಚಿಪುಟ್ಟಿ ಡ್ಯಾನ್ಸ್ ಮಾಡೋದಿದೆ, ನೋಡ್ಕೊಂಡ್ಬಿಡು ಎಲ್ಲ. ಅಯ್ಯೋ, ಕ್ಯಾಬ್ ಡ್ರೈವರ್ಗೆ ಈ ಆಟ ಆಡ್ತಾನೆ. ಇವನೇನಾದ್ರೂ ಮಿನಿಸ್ಟರ್ ಆಗೋಗಿದ್ರೆ ನಮ್ಮನ್ ಸಾಯಿಸೇ ಬಿಡ್ತಿದ್ದ. ಲೇ, ಇವಳೆ ಮೈಕಲ್ ಜಾಕ್ಸನ್ ಆಡ್ದಂಗೆ ಆಡ್ತೀಯಲ್ಲೋ. ಅಮ್ಮ ಹೇಳ್ದ ನೀನೇನಾದ್ರೂ ಮಿನಿಸ್ಟರ್ ಆಗ್ಬಿಟ್ಟಿದ್ರೆ ನಮ್ ಕತೆ ಗೋವಿಂದ. ನಾನು ಯಾವ ಮೈಕಲ್ ಜಾಕ್ಸನ್ ಅಲ್ಲ, ಬಾಕ್ಸರ್ ಟೈಸನ್ ಅಲ್ಲ, ಮಿನಿಸ್ಟರ್ ಅಂತೂ ಮೊದಲೇ ಅಲ್ಲ. ಲೇ ಕಿತಾದವನೇ, ನಿನ್ನ ಬಗ್ಗೆನೇ ಹೊಗಳೋದಿಕ್ಕೆ ಹೊಗಳೋದಿಕ್ಕೆ ಬಂದಿರೋದು ನಾನು ನಿನಗೆ. ಏನೇ ಅದು ನೀನು ಹೇಳ್ತಾ ಇರೋದು ಕೇಳಿದ್ರೆ ರಾಯರು ಮತ್ತೇನೋ ಘನ ಕಾರ್ಯ ಮಾಡ್ಕೊಂಬಂದಾಗಿದೆ. ಅವು ಕಣಪ್ಪ, ಇವನಿಗೆ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಗಳು ಪರಿಚಯ ಇದೆ ಅಂತ ಅನ್ಸುತ್ತೆ. ಇವನೇನ್ರಿ ಇವನು? ದಿನ ಈ ಮನೇಲಿ ಏನಾದ್ರೂ ಒಂದು ಗಲಾಟೆ ಇದ್ದೇ ಇರ್ಬೇಕಾ ಇವನಿಗೆ? ಸೂರ್ಯ, ನೀನು ಏನು ಹೇಳಬೇಕು ಅಂತಿದ್ದಿ ಅದನ್ನು ನೇರವಾಗಿ ಹೇಳಪ್ಪ. ಅಪ್ಪ, ಇವನಿಗೆ 4 ಲಕ್ಷ ದುಡ್ಡು ಹೆಂಗೆ ಬಂತು? ಯಾವ 4 ಲಕ್ಷನೋ? ಮೊನ್ನೆ ನಾವೆಲ್ಲ ಇಲ್ಲೇ ಕೂತ್ಕೊಂಡು ಹುರುಳಿಕಾಯಿ ಪಲ್ಯ ಬಸ್ತಾರು ವಾಂಗ್ಕೋತಾ ಇದ್ವಲ್ಲ, ಆವಾಗ ಈ ಪೌಡ್ರಮ್ಮ ಅವ್ರ ಶೋರೂಮಲ್ಲಿ ಇಷ್ಟೊಂದು ಲಾಭ ಬಂತು ಅಂತ ಅಂದ್ಬಿಟ್ಟು 10,000 ರೂಪಾಯಿ ಸಕ್ಕರೆಗೆ ಬಕ್ಷಿಸ್ಕೊಟ್ರಲ್ಲ, ಆ ದುಡ್ಡು ಹೆಂಗ್ ಬಂತು? ಹೆಂಗ್ ಬಂತು ಅಂದ್ರೆ ಅವತ್ತೇ ಹೇಳಿಲ್ವಾ ನಿಮಗೆ, ಶೋರೂಮ್ ಅಲ್ಲಿ ಪ್ರಾಡಕ್ಟ್ಸ್ ನ ಸೇಲ್ ಮಾಡಿ ಬಂದಿರೋ ಲಾಭ ಅದು ಅಂತ. ಏನ್ ಅದನ್ನೇ ಪದೇ ಪದೇ ಕೇಳ್ತಿರ್ತೀರಾ? ಪ್ರಾಡಕ್ಟ್ಸ್ನ ಅಂದ್ರೆ ಈ AC, TV, ವಾಷಿಂಗ್ ಮಿಷಿನ್, ಫ್ರಿಜ್ಜು ಇದೆಲ್ಲ ಮಾರಿ ಬಂದಿರೋದು ಅಲ್ವೇ? ಏನ್ರಿ ಇವನ್ ತಲೆಗೆ ಏನಾದ್ರು ಏಟಾಗಿ ಹಳೆದನ್ನೆಲ್ಲ ಮರ್ತೋಗಿದ್ದಾನ ಹೇಗೆ? ಯಮಿನಾ, ಮೊದ್ಲು ಗಂಡನ್ ಕರ್ಕೊಂಡು ಹೋಗಿ ಯಾವ್ದಾದ್ರು ದುಡ್ಡೇ ತಗೊಳ್ದಿರೋ ಆಸ್ಪತ್ರೆಗೆ ಸೇರ್ಸು. ನಾವೇ ಕ್ರಿಸ್ ತಗೋಬೇಕು ಸಕ್ರೆ? ಆಂಬುಲೆನ್ಸ್ಗೆ ಒಂದು ಫೋನ್ ಮಾಡ್ಬಿಟ್ರೆ ಸಾಕು, ಅವರೇ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ಹೇಗಿದ್ರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮನೋಜನ ಅಲ್ಲೇ ಮಲಗಿಸ್ಬೇಕಲ್ವೇ? ಯಾಕೋ ನಾನೇನೋ ಮಾಡ್ದೆ? ಯಾಕ್ರಿ ಹೊಡಿತೀರಾ? ಅಯ್ಯ ಇರಮ್ಮ, ಇದನ್ನು ನೆಟ್ ಪ್ರಾಕ್ಟೀಸ್ ಅಷ್ಟೇ, ಇನ್ನು ಮ್ಯಾಚೇ ಶುರುವಾಗಿಲ್ಲ. ಸರಿ, ಇರಿ ಆಯ್ತು. ಇವಾಗ ಒಂದು ಹೊಸ ಸಿನಿಮಾ ರಿಲೀಸ್ ಆಗಿದೆ, ಅದನ್ನ ನೋಡ್ಕೊಂಡು ಹಂಗೆ ಎಗರಿ ಕೊಡ್ತೀನಿ ನೋಡಿ ಮಾಂಜಾನ. ನಾವೆಲ್ಲರೂ ಮೂವಿಗೆ ಹೋಗ್ತಿದೀವ ಸೂರ್ಯ ಅವರೇ, ಅದಕ್ಕೆ ಕರೆದಿದ್ದು. ನಾವೆಲ್ಲಿಗೂ ಹೋಗ್ಬೇಕಾಗಿಲ್ಲ ಮೋಟ್ಬಿಟ್ಟಾಯಿ, ಆ ಸಿನಿಮಾ ನನ್ನ ಫೋನಲ್ಲೇ ಇದೆ. ನೋ, ಪೈರಸಿ ಮಾಡಿ ಮೂವಿ ನೋಡೋದು ತುಂಬಾ ದೊಡ್ಡ ತಪ್ಪು. ಒಂದ್ ಮೂವಿ ಮಾಡೋದಕ್ಕೋಸ್ಕರ ಇಂಡಸ್ಟ್ರಿ ಅವ್ರು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ನಿಮ್ಗೆ? ಮೈಕಮ್ಮ, ಇದು ಬೇರೆ ಯಾರೋ ಶೂಟ್ ಮಾಡಿರೋ ಸಿನಿಮಾ ಅಲ್ಲ, ನಾನೇ ಸ್ವತಃ ನನ್ನ ಫೋನಲ್ಲಿ ಶೂಟ್ ಮಾಡಿರೋ ಸಿನಿಮಾ, ಗೊತ್ತಾ? ಇದರ ರೈಟ್ಸು ನಾನು ಒಬ್ಬನ ಹತ್ರನೇ ಇರೋದು. ಅಣ್ಣ, ನನ್ನ ಹೆಸರು ಭೂಮಿ ಅಂತ. ಸಿದ್ಗಟ್ಟ ಪೊಲೀಸ್ ಸ್ಟೇಷನ್ ಮುಂದೆ ಕಜಾಯ ಮಾಡ್ತೀನಿ. ಇಲ್ಲಿ ಓನರ್ ಕಾಲ್ ಮಾಡಿಬಿಟ್ಟು ಕಜಾಯ ಬೇಕು, ಏನೋ ಫಂಕ್ಷನ್ ಇದೆ ಅಂತ ಹೇಳಿದ್ರು. ಮೀಟಿಂಗ್ ನಡೀತಾ ಇರೋದು ಫಸ್ಟ್ ಫ್ಲೋರ್ ಅಲ್ಲಿ, ಅಲ್ಲೋ ಕೊಟ್ಬಿಡಿ ಅಮ್ಮ. ಸರಿ ಅಣ್ಣ. ಅಯ್ಯೋ, ಪೊಲೀಸ್ ಬಂದ್ರು, ಓಡಿ. ಅಯ್ಯೋ, ಪೊಲೀಸ್ ಅಂದ ತಕ್ಷಣ ಇವರೆಲ್ಲ ಯಾಕೆ ಹೀಗೆ ಓಡ್ತಿದ್ದಾರೆ? ಅಯ್ಯೋ ಸರ್, ನಾನು ಅಂತವಳೆಲ್ಲ ಸರ್. ಅಯ್ಯೋ, ನನಗೂ ಇದಕ್ಕೂ ಯಾವ ರೀತಿ ಸಂಬಂಧ? ಎಲ್ಲರೂ ಇದೇ ಕತೆ ಹೇಳೋದು. ಮೇಡಮ್, ನಾನು ಮಾಡ್ತೀನಿ. ನಡಿಯಮ್ಮ ಫಸ್ಟ್. ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತೈತೆ ಮೋಸ ಅನ್ನೋ ಮಾಯೆ, ಗೆಜ್ಜೆ ಕಟ್ಟಿ ಕುಣಿದಾಡುತ್ತೈತೆ ಸಾವು ಎಂಬೋ ಛಾಯೆ. ಕೆಡುಕಿನ ಜನಗಳ ಭೋರ್ಗರೆತ
ಎತ್ತಣ ಹೊಯ್ದಿದೆ ಈ ಸೆಳೆತ ಬದುಕಿನ ಬವಣೆಯ ಈ ತಿರುಳ ತಿಳಿದವರಾರೋ ಮರುಳ ತಿಳಿದವರಾರೋ ಮರುಳ ಜವನು ಎಸೆಯೋ ಈ ಉರುಳ. ಪಲ್ಲವಿ ಅಮ್ಮ ಕಾಫಿ ಯಾಕೆ ವಾಪಸ್ ತಗೊಂಡು ಹೋಗ್ತಿದ್ಯಾ? ಅಚ್ಯುತಣ್ಣ ಮಲಗಿದ್ರು ಅದಕ್ಕೆ. ಸರಿ ಬಿಡು, ಅವನು ಇದ್ಮೇಲೆ ಕೊಡೋಣ, ತಗೊಂಡೋಗು. ಏ ಅಜಿತಾ, ಏನಾಯ್ತು? ಯಾಕೆ ಕೂತ್ಕೊಂಡೆ? ಭೂಮಿಯಲ್ಲಿ ಅವಳು ಏನೋ ಕಜಾಯ ಕೊಡೋದಕ್ಕೆ ಹೋಗಿದ್ದಾಳೆ ಕಣೋ. ಹೋ ಸರಿ ಸರಿ. ಏ ಪಲ್ಲವಿ, ಅಜಿತ್ ಎದ್ದ ಕಾಫಿ ಕೊಡು. ಕಾಫಿ ಕುಡಿಯುವಂತೆ ಇರು. ಅದಿರ್ಲಿ, ಯಾಕೋ ಕಂದ ಹಾಕಿ ಕಿರ್ಚ್ಕೊಂಡೆ? ಅದು ಸತ್ಯನಾ ಒಬ್ಬನೇ ಇದೆಯಾ? ಯಾಕೆ ಸತ್ಯನಾ? ಒಬ್ಬನೇ ಇದೆಯಾ ಹೇಳು. ಹಾ ಹೇಳಿ, ಪರವಾಗಿಲ್ಲ. ಅಜಿತ, ದೊಡ್ಡ ಅನಾಹುತ ಆಗಿದೆ ಕಣೋ. ಏನು? ಭೂಮಿ ಅರೆಸ್ಟ್ ಆಗಿದ್ದಾಳೆ. ಏನಾಯ್ತು? ಯಾಕಪ್ಪ, ಏನಾಯ್ತು? ಹೇಳು. ಯಾಕೋ ಗಾಬರಿ ಆಗಿದ್ಯಾ? ಏನಾಯ್ತು ಹೇಳು. ಏನಿಲ್ಲ. ನಮಸ್ಕಾರ ಕಣಮ್ಮ. ನಮಸ್ಕಾರ. ನೀವು? ನಾವು ಯಾರು ಅಂತ ಇವಾಗಲೇ ನೀವು ನಮ್ಮನ್ನು ನೋಡಿದ್ರೆ ಅರ್ಥ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅಲ್ಲ, ನೀವು ಇಲ್ಲಿ ದಾರಿ ತಪ್ಪಿ ಬಂದಿದ್ದೀರಾ ಅನ್ಸುತ್ತೆ. ದಾರಿ ತಪ್ಪಿ ಬಂದಿಲ್ಲಮ್ಮ, ಮುಂದಿನ ದಾರಿ ಕಾಣದೆ ಬಂದಿದ್ದೇವೆ. ನಿಮ್ಮ ಮಾತು ನನಗೆ ಅರ್ಥ ಆಗ್ತಿಲ್ಲ. ಅದೇನಂತ ನಾನು ಹೇಳ್ತೀನಿರವ. ನಾವು ಮಂಗಳಮುಖಿಯರು. ನಾವು ಈ ಜನ್ಮನ ಬಯಸಿ ಪಡೆದವರಲ್ಲ, ಅಥವಾ ಉದ್ದೇಶಪೂರ್ವಕವಾಗಿ ನಾವು ನಮ್ಮನ್ನ ಬದಲಾಯಿಸಿಕೊಂಡಿಲ್ಲ. ಇದನ್ನೆಲ್ಲ ತಿಳಿದವರು ನಮ್ಮನ್ನ ನೋಡುವ ರೀತಿನೇ ಬೇರೆ. ಆದ್ರೆ ದೇವ್ರು ಕೊಟ್ಟಿರುವ ಈ ಜೀವನ ಕಳ್ಕೊಳ್ಳೋ ಅಧಿಕಾರ ನಮಗೂ ಇಲ್ಲ. ಇಷ್ಟು ದಿನ ಯಾರಿಗೂ ಹೊರೆ ಆಗ್ಬಾರ್ದಂತ ನಾನು ನಮ್ಮ ತಂಡದವರು ಊರಿನಾಚೆ ಇರೋ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದೀವಿ ಅಮ್ಮ. ನಿಮ್ಮ ಕಷ್ಟ ನಮಗೆ ಅರ್ಥವಾಗುತ್ತದೆ, ಆದರೆ ಹಿಂದೆಂದೂ ನಿಮ್ಮನ್ನು ಈ ಪ್ರದೇಶದಲ್ಲಿ ನೋಡಿಯೇ ಇರಲಿಲ್ಲ. ಹೌದು, ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಿಮ್ಮನ್ನೇ ಹುಡುಕೊಂಡು ಬರುವ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ ಅಮ್ಮ. ನೋಡಿ,
ನಾವು ಇಲ್ಲಿ ತನಕ ಬಂದಿರುವ ವಿಷಯನ ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ನಿಮ್ಗೆ ಕೈ ಮುಗಿದು ಕೇಳ್ತೀನಿ. ಊರೊಳಗೆ ಬಂದಿದ್ದೀವಿ ಅಂತ ಗೊತ್ತಾದ್ರೆ ನಮ್ಮನ್ನ ಸಾಯಿಸೇ ಬಿಡ್ತಾರೆ. ನೀವು ಆ ಬಗ್ಗೆ ಏನು ಯೋಚನೆ ಮಾಡ್ತೀರಿ. ನಾವು ಈ ವಿಷಯನ ಯಾರಿಗೂ ಹೇಳಲ್ಲ. ಆದರೆ ನೀವೇನು ಹೇಳ್ತಿದ್ದೀರೋ ನಮ್ಗದು ಒಂದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಏನೇ ಇದ್ರೂ ಕೂತ್ಕೊಂಡು ಮಾತಾಡೋಣ ಬನ್ನಿ. ನಾವ ಬೇಡ ತಾಯಿ, ಬೇಡ. ನಮ್ಮ ಅಸ್ತಿತ್ವ ಅಷ್ಟು ಸುಲಭವಾಗಿ ಯಾರಿಗೂ ತಿಳಿಯುವುದಿಲ್ಲ. ಈಗ ತಿಳಿದಿದೆ ಎಂದರೆ ಅವರ ಉದ್ದೇಶವು ದೊಡ್ಡದಾಗಿಯೇ ಇರುತ್ತದೆ. ಅವಳು ದಾರಿ ತಪ್ಪಿ ಇಲ್ಲಿ ಬಂದಿರುವವಳಲ್ಲ. ನಮ್ಮ ಸಾಮ್ರಾಜ್ಯಕ್ಕೆ ಬಂದಿರುವುದು ಇಲ್ಲಿಯೇ ಇರುವುದಕ್ಕೆ ಎಂದು ಹೇಳುತ್ತಿರುವಳು. ಇದರರ್ಥ ಅವಳು ಪೂರ್ವ ತಯಾರಿ ಮಾಡಿಕೊಂಡೇ ಬಂದಿರುತ್ತಾಳೆ. ಹೌದು ಮಹಾರಾಣಿ. ಹಿಮಾಲಯದ ಕೆಳಭಾಗದಲ್ಲಿರುವ ಮನುಷ್ಯರು ಇಲ್ಲಿಗೆ ಒಳ್ಳೆ ಉದ್ದೇಶ ಇಟ್ಟುಕೊಂಡು ಬರಲು ಸಾಧ್ಯನೇ ಇಲ್ಲ. ಸಾಮಾನ್ಯ ಮನುಷ್ಯರು ಇಲ್ಲಿವರೆಗೂ ತಲುಪೋಕೆ ಸಾಧ್ಯವಿಲ್ಲ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಇವಳು ಸಾಮಾನ್ಯಳಲ್ಲ. ಹೌದು, ಮೊದಲನೆಯದಾಗಿ ಸಾಮ್ರಾಜ್ಯದ ಸುತ್ತ ಇರುವ ರಕ್ಷಣಾ ವಲಯವನ್ನು ಬಲಪಡಿಸಬೇಕು. ಎಂಥ ಮಂತ್ರಶಕ್ತಿ ಕೂಡ ಅದನ್ನು ಭೇದಿಸಬಾರದು. ಈ ಕೂಡಲೇ ಅದನ್ನು ಸೃಷ್ಟಿಸಬೇಕು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಮ್ಮ ಸಾಮ್ರಾಜ್ಯಕ್ಕೆ ಬಂದಿರುವವರು ಯಾರು ಮತ್ತು ಅವರ ಉದ್ದೇಶವೇನು? ಇದು ನನಗೆ ತಿಳಿಯಲೇಬೇಕು. ಇಲ್ಲಿ ಏನೋ ಇದೆ. ಏನಿದೆ? ಏನೂ ಕಾಣ್ತಿಲ್ಲ. ಅಕ್ಕ, ಕಾಲ್ ಸುಡೋ ಥರ ಆಗ್ತಿದೆ. ಇಂಥ ಹಿಮತ್ ಮಧ್ಯೆ ಕಾಲ್ ಸುಡೋಕೆ ಹೇಗೆ ಸಾಧ್ಯ? ಅಂದ್ರೆ ಅವ್ರ ಸಾಮ್ರಾಜ್ಯ ಇಲ್ಲೇ ಎಲ್ಲೋ ಇದೆ ಅಂತ ಅರ್ಥ. ನಾಗಕನ್ಯೆಯರ ಗುಪ್ತ ಸಾಮ್ರಾಜ್ಯ ಕೊನೆಗೂ ಸಿಕ್ಕೇ ಬಿಡ್ತು. ಅಲ್ಲ, ಯಾಕೆ ಬರೀ ಕಪ್ಪು ಬಟ್ಟೆನ ಇಟ್ಕೊಂಡಿದ್ದಾನೆ ಅಂತ ಅಷ್ಟೊಂದು ಪ್ರೀತಿ ನನಗೆ ಕಪ್ಪು ಅಂದ್ರೆ. ಎಲ್ಲ ಬಟ್ಟೆನೂ ಕಪ್ಪು ಹೊಡಿತದೆ. ವಾಶ್ ಮಾಡಲ್ಲ ಅನ್ಸುತ್ತೆ ಇವ್ರುಗಳು. ಇಲ್ಲ, ಫಸ್ಟ್ ಈ ಬಟ್ಟೆಗಳಿಗೆ ಒಂದು ಗತಿ ಕಾಣಿಸ್ಬೇಕು. ನಾ
ಎಲ್ಲದಕ್ಕೂ ಮುಕ್ತಿ ಕೊಡ್ತೀನಿ ಇವಾಗ ನಾನು. ಬೇತಾಳ ಬೇತಾಳ ಬಟ್ಟೆ ಅಲ್ಲೇ ಬೇತಾಳ ವಾರ್ಡ್ರೂಬಲ್ಲಿ ನನ್ನ ಬಟ್ಟೆ ಕಾಣಿಸ್ತಿಲ್ಲ, ಎಲ್ಲಿ? ಆ ಬಟ್ಟೆಗಳನ್ನೇ ನಾನು ಸುಟ್ಟಾಕ್ತಾ ಇರೋದು. ಜನ ಹಾಕೋ ಮಚ್ಚ ಎರಡೆಟ್ಟು ಕಮಾನ್ ಬೇಬೆ ಅಯ್ಯೋ, ಇದೇನಕ್ಕೆ ಇಷ್ಟೊಂದು ಶಾಕ್ ಆಗ್ತಿದ್ಯಾ? ಸುಟ್ಟಾಗಿ ತಿರುಗಿ ನೀನು ಗಬ್ಬು ಬಟ್ಟೆನ ನೀವು ಒಂಚೂರು ಟೇಸ್ಟ್ ಹೇಳುವಲ್ಲೋ. ಥೂ, ಇನ್ನ ನೀನು ಏನಂತ ಅನ್ಕೊಂಡಿದ್ಯಾ? ನನ್ನ ಬಟ್ಟೆ ಮುಟ್ಟಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಯಾರು ರೈಟ್ ಕೊಟ್ಟಿದ್ದು? ಪರ್ಮಿಷನ್? ನನಗೆ ಪರ್ಮಿಷನ್ ತಗೊಂಡು ತಾಳಿ ಕಟ್ಟೇನೋ? ರೈಟ್ ಬಗ್ಗೆ ಮಾತಾಡ್ತಿಲ್ಲ. ಅಲ್ಲ, ಫಸ್ಟ್ ಆಫ್ ಆಲ್ ನೀನು ರಾಯಲ್ ಸುಟ್ಟಲ್ಲಿ ಸುತ್ತಿಲ್ಲ ನಾನು. ಸುಟ್ಟಾಗಿ ತಿರುಗಿ ಗಬ್ಬು ಬಟ್ಟೆನ ಅಲ್ಲ. ಫಸ್ಟ್ ಆಫ್ ಆಲ್ ಅದನ್ನ ಹಾಕೊಂಡು ನೀನು ಬೆದ್ರಗೊಂಬೆದ್ರ ಕಾಣಿಸ್ತೀಯ. ಥ್ಯಾಂಕ್ಸ್ ಹೇಳ್ಬೇಕು ನೀನು ನಂಗೆ ಸುಟ್ಟಾಕಿದಕ್ಕೆ. ನಾನು ಯಾಕೆ ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕು? ಹೋಗೆ ನೀನು. ಆ ಬಟ್ಟೆಗೆ ಒಂದು ಸ್ಟ್ಯಾಂಡರ್ಡ್ ಇದೆ ಗೊತ್ತಾ ನಿನಗೆ? ನೀನು ತಾಳಿ ಕಟ್ಟಿದೀನಿ, ಆ ವಿಷಯ ಇಟ್ಕೊಂಡು ಇಷ್ಟೆಲ್ಲ ಆಟ ಆಡ್ತೀನಿ ನೀನು. ಸರಿ ಕಡೆ ನಿನ್ ಬಟ್ಟೆ ತಗೊಂಡ್ಬಂದು ನಾನು ಸುಟ್ಟು ಹಾಕಿದ್ರೆ ಸುಮ್ಮನೆ ಇರ್ತೇನೆ ನೀನು? ನಾನೇ ನಿಂತರ ಕಪ್ಪು ಬಟ್ಟೆನ ಹಾಕೊಂಡಿರಲ್ಲ. ಸ್ವಲ್ಪ ಬೇರೆ ಜನರು ನೋಡು ಎಷ್ಟು ಚೆನ್ನಾಗಿರೋ ಬಟ್ಟೆಗಳನ್ನ ಹಾಕೊಂಡು. ಅವ್ರು ಹೇಗ್ ಬೇಕಾದ್ರೆ ಹಾಕೊಳ್ಳಿ, ನಾನು ಈ ತರದ್ದೇ ಬಟ್ಟೆ ಹಾಕೊಳ್ಳೋದು. ಯಾಕೆ ನನ್ಗೊಂದು ಸ್ಟ್ಯಾಂಡರ್ಡ್ ಇದೆ. ಖುಷಿ ಪಡ್ಬೇಕು ನೀನು. ನಿನ್ನ ಆ ಕೈದಿ ಮೂಡಿನ ಹೊರಗಡೆ ತಂದಿದ್ದೀನಲ್ಲ, ಖುಷಿ ಪಡ್ಬೇಕು. ಏನ್ ಆ ಖುಷಿ? ಏನ್ ಖುಷಿ? ಬಣ್ಣ ನಿನ್ನ ಒಲವಿನ ಬಣ್ಣ, ಅದ್ಗೆ ನಿನ್ನ ಜೀವನದ ಬಣ್ಣ. ನಿನಗೆ ಹಾಕೊಳ್ಳೋಕೆ ಬಟ್ಟೆನೇ ಇಲ್ವಾ? ನೀನ್ ಏನ್ ತಲೆ ಕಟ್ಸ್ಕೊಡಾರೋ? ಕಲ್ಕಲರ್ ಬಟ್ಟಿದ್ದೀನಿ. ಜಾತ್ರೆ ಬಟ್ಟೆ ಹಾಕೋಬೇಕಾ? ಏ ಜಾತ್ರೆ, ನಿಂಗೆ ಇದು ಸೆಟ್ ಆಗಿದೆ ಕಣೋ. ಇಷ್ಟು ದಿನ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಲೈಫಲ್ಲಿ ಬದುಕ್ತಾ ಇದ್ದೆ, ಇನ್ನೊಂದು ಅದ್ರ ಕಲರ್ಫುಲ್ ಲೈಫಲ್ಲಿ ಬದುಕು. ನಾನು ಸತ್ರಿ ಬಟ್ಟೆ ಹಾಕಲ್ಲ ಕಣ. ನೀನೇನ ಇಷ್ಟೊಂದು ಓವರ್ ಮಾಡ್ತಿದ್ಯಾ? ಬಟ್ಟೆ ಹಾಕಿ ಹೋದ್ರೆ ನೀನು ಊರು ತುಂಬಾ ಓಡಾಡ್ತಿದ್ಯಾ, ಗೊತ್ತಾಗ್ತಿದೆ ನಿನಗೆ? ಅದು ಅಕ್ಕೆ ಮುಂದೆ ಶರ್ಟ್ ಇದೆ ಇವಾಗ. ಶ್ರೀ ಎಲ್ಲ ಕೊಡುವನ್ನ ನಿಮ್ಮನ್ನ ಒಂಚೂರು ಕಾಮನ್ ಸೆನ್ಸ್ ಇಲ್ಲ. ಈ ಥರ ಹುಡುಗಿರ ಮುಂದೆ ಯಾರು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಓಡಾಡ್ತಾರ? ಏಯ್, ಇದು ನೀನು ಇವ್ರಿಬ್ರು ಸೇರ್ಕೊಂಡು ಸುಟ್ಟಾಗೆ ಗೊತ್ತು ಕಣೆ ನನಗೆ. ನೀನು ನೃತ್ಯಕ್ಕೆ ರೋಸ್ತೇನೋ? ನಿನ್ನ ಹತ್ರ ನೋಡಕ್ ಇಷ್ಟಪಡ್ತೀನಿ ನಾನು. ಯಾವನಿಗೆ ಗೊತ್ತು? ಒಟ್ಟಿನಲ್ಲಿ ನನಗೆ ಕಾಟ ಕೊಡೋದು ಅಂದ್ರೆ ನಿನಗೆ ತುಂಬಾ ಇಷ್ಟ ತಾನೆ? ಆಯ್ತು ಬಿಡಪ್ಪ, ನಾನು ಗಾಂಧಾರಿ ಥರ ಕಣ್ಣಿಗೆ ಬಟ್ಟೆ ಕೊಡ್ಕೊಂಡು ಇದ್ಬಿಡ್ತೀನಿ. ಅದಕ್ಕೆ ನೋಡ್ರೋ, ನಿಮ್ಗೆ 10 ನಿಮಿಷ ಟೈಮ್ ಕೊಡ್ತೀನಿ. ನನಗೆ ನನ್ನ ಬಟ್ಟೆ ಬೇಕು ಅಷ್ಟೇ. ನೀನೇನಣ್ಣ ನೀನು? ಅದರಲ್ಲಿ ಯಾವ್ದಾರ ಒಂದು ಸೆಲೆಕ್ಟ್ ಮಾಡ್ಕೋ. ಪಿಂಕ್ ಕಲರ್ ಬ್ಲಾಕ್ ಬೇಕು. ಇವತ್ತು ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೋಣ. ಒಂದೇ ಒಂದ್ ದಿವಸ. ಏನಾಯ್ತು? ಒಂದ್ ಕಾಲ್ ಮುರಿತೀನಿ, ಇನ್ನೊಂದ್ ಕಾಲಲ್ಲಿ ಲೈಫ್ ಲಾಂಗ್. ಈ ಮನೇಲಿ ಏನ್ ಬೇಕಾದ್ರೂ ಬದಲಾವಣೆ ಆಗ್ಬೋದು, ಆದ್ರೆ ವಿಕ್ರಮ್ ಬದಲಾಗಲ್ಲ. ಯಾಕಂದ್ರೆ ನಾನು ಸೆಲ್ಫ್ ಮೇಡ್. ನಾನು ರೆಡಿ ಮಾಡು. ನನ್ ಬಟ್ಟೆ ಬೇಕು ಅಷ್ಟೇ. ಅಲ್ಲವಲ್ಲ, ಅಣ್ಣ ಸೆಲ್ಫ್ ಮೇಡು, ಅದಕ್ಕೆ ರೆಡಿ ಮಾಡು. ನಾವೇನು ಹ್ಯಾಂಡ್ ಮೇಡ್ ಸುಂದರ. ಅಭಿ, ಒಂದು ಕೆಲಸ ಮಾಡೋಣ. ನಾನು ಇಲ್ಲೇ ಇರ್ತೀನಿ. ನೀನು ಮೀಟಿಂಗ್ ಮುಗಿಸ್ಕೊಂಡು ಯಾಕೆ ಇಲ್ಲಿಗೆ ಬರಬಾರ್ದು? ನೋ ಶ್ರಾವಣಿ, ನೀನು ಒಬ್ಳೇ ಇಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. ನೀನು ನನ್ನ ಜೊತೆ ಬರ್ತಿದ್ಯಾ ಅಷ್ಟೇ. ಇದೇಂತ ನೀವು ಹಿಂಗನ್ಬಿಟ್ರಿ? ನಾನು ಇರಬೇಕಾದ್ರೆ ಅಮ್ಮನವ್ರ ಜೊತೆ ಅವರೇ ಗಟ್ಟಿಯಾಗಿರ್ತಾರೆ. ನೀವು ಧೈರ್ಯವಾಗಿ ಔಟ್ ಬನ್ನಿ, ನಾನು ಅವ್ರು ನೋಡ್ಕೊಳ್ತೇನೆ. ಹೌದು ಅಭಿ, ನಾನು ಇಲ್ಲಿ ಆರಾಮಾಗಿರ್ತೀನಿ. ನೀನು ಮೀಟಿಂಗ್ ಮುಗಿಸ್ಕೊಂಡು ಬಾ. ನೀನು ಬರೋವರೆಗೂ ನಾನೆಲ್ಲೂ ಹೊರಗಡೆ ಹೋಗಲ್ಲ, ಆಯ್ತಾ? ಪ್ಲೀಸ್ ಅಭಿ, ಇಷ್ಟು ಬೇಗ ಹೋದರೆ ಈ ಮನೇಲಿ ಇದ್ದಂಗೆ ಅನಿಸಲ್ಲ. ಇಷ್ಟು ಬೇಗ ಬೆಂಗಳೂರಿಗೆ ಹೋದರೆ ಈ ಪ್ಲೇಸ್ನ ನಾನು ಮಿಸ್ ಮಾಡ್ಕೊತೀನಿ. ಪ್ಲೀಸ್ ಅಭಿ, ಪ್ಲೀಸ್ 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 ಪ್ಲೀಸ್. ಸರಿ. ಥ್ಯಾಂಕ್ ಯು ಅಭಿ. ಅಮ್ಮೋರೆ, ಅಡುಗೆ ಮನೇಲಿ ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಸರಿಯಾ? ಕಾರ್ ರೆಡಿ ಮಾಡ್ಸಲ್ಲ, ಕೀ ಕೊಡಿ. ರೆಡಿ ಮಾಡಿಸಿದ್ದೀನಿ ಯಜಮಾನ್ರೆ, ತಗೊಳ್ಳಿ. ಥ್ಯಾಂಕ್ ಯು. ಕೆಲಸ ಮುಂದುವರಿಸಿ. ಅಭಿ, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ, ಬಟ್ ಒಂದು ಕಂಡೀಷನ್ ಇದೆ. ಏನದು? ಒಬ್ಳೇ ಇದೆಯಾ ಅಂತ ಈ ಮೆಗಾ ಅಡ್ವೆಂಚರ್ಸ್ ಎಲ್ಲ ಮಾಡೋ ಹಾಗಿಲ್ಲ.
ಸೊ ನೀನು ಬರೋವರೆಗೂ ಕೈ ಕಟ್ ಬಾಯಿ ಮುಚ್ಚು ಅಲ್ವಾ? ಯು ಗಾಟ್ ಮೀ, ದಾಟ್ಸ್ ರೈಟ್. ಡೋಂಟ್ ವರಿ ಅಭಿ, ನಾನು ಹಾಗೆಲ್ಲ ಏನೂ ಮಾಡಲ್ಲ. ಸಿದ್ದಯ್ಯ ಇರ್ತಾರೆ. ನೀನು ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿ ಹೋಗ್ಬಿಟ್ ಬಾ. ಸರಿ, ಓಕೆ. I'll see you later. ಅಭಿ, ನಾನು ಬರ್ತೀನಿ. ಚಿಕ್ಕ ಯಜಮಾನ್ರು ಹೊರಟಿದ್ದಾರೆ. ಅವನನ್ನ ಅಲ್ಲಿಂದ ಬರೋ ಹಾಗೆ ಮಾಡಿದ್ದೆ ನಾನು. ಅಭಿ ಅಲ್ಲಿಂದ ಹೊರಟಿದ್ದ ಹಾಗೆ ನೀನೇನು ಮಾಡಬೇಕು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಗೊತ್ತಮ್ಮ, ನನ್ನ ಕೆಲಸ ನಾನು ಮಾಡ್ತೀನಿ. ಸಿದ್ದಯ್ಯ, ನಾನೇನು ಹೇಳ್ತೀನೋ ಅಷ್ಟನ್ನು ಮಾತ್ರ ಮಾಡು. ಮಿಕ್ಕಿದ್ದನ್ನು ನನಗೆ ಬಿಟ್ಟುಬಿಡು. ಅರ್ಥ ಆಯ್ತಾ? ಆಯ್ತಮ್ಮ, ಒಂದು ಇಂಚೂ ಹೆಚ್ಚಾಗಲ್ಲ. ಪಾಪ ಹುಡುಗಿ ಅಂತ ನಿನ್ನ ಮನ್ಸು ಕರ್ಗಿ ಕೆಲಸ ಮಾಡದೇ ಇರಲ್ಲ ತಾನೇ ನೀನು? ಇದೇನಮ್ಮ ಹಿಂಗನ್ಬಿಟ್ರಿ? ಇಷ್ಟು ವರ್ಷ ಸಂಬಳ ಕೊಟ್ಟು ನನ್ನನ್ನು ಸಾಕ್ತಿದ್ದೀರಾ. ನಿಮ್ಮ ಹತ್ರ ನೀಯತ್ ತೋರಿಸಿಲ್ಲ ಅಂದರೆ ಆ ದೇವ್ರ ಮೆಚ್ತಾನ? ನನಗೆ ನೀಯತ್ತು ಸ್ವಲ್ಪ ಜಾಸ್ತಿನೇ ಅಮ್ಮ. ನಿಮಗೋಸ್ಕರ ಈ ಕೆಲಸನ ಮಾಡೇ ಮಾಡ್ತೀನಿ. ಒಂದು ಪಕ್ಷ ನೀವು ನನ್ನ ಪ್ರಾಣ ಕೇಳಿದ್ರು ಕೊಟ್ಬಿಡ್ತೀನಮ್ಮ. ಪ್ರಾಣ ಕೊಡೋದೇನು ಬೇಡ, ಆದರೆ ಕೊಡ್ತೀನಿ ಅಂದ್ಯಲ್ಲ, ಅಷ್ಟು ಸಾಕು ನನಗೆ.